ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಎಲ್ಲರೂ ತಮ್ಮೇಲೆ ನೋಡೇ ಇರ್ತೀರ ಈಸಿಯಾಗಿ ಪುಳಿಯೋಗರೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೇನೆ ಕಡಲೆ ಬೀಜ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಲ್ಲ ಹಾಗೆ ಹುಣಸೆಹಣ್ಣು ನೆನ್ನಿಟ್ಟಿದ್ದೆ ಆವಾಗಲೇ ಮುಂಚೆನೇ. ಇಲ್ಲಿ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಆನಂತರ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಮೇಯ್ನಾಗಿ MTR ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನು ಹಾಕ್ತಿದ್ರು ಬರೀ ಎಣ್ಣೆ ಬಿಸಿ ಮಾಡಿ ಪುಡಿ ಒಂದು ಹಾಕಿದ್ರೇ ಸಾಕು, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪುಳಿಯೋಗರೆ ಪ್ಯಾಕೆಟಿಂದು ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆನಂತರ ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು ಉಪ್ಪನ್ನ. ಉಪ್ಪು ಹಾಕಿದ ತಕ್ಷಣವೇ ನಾನಿಲ್ಲಿ ಬೆಲ್ಲ ಆನಂತರ ಹುಣಸೆಹಣ್ಣು ಹುಳಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಳಿಸಿದ್ರೆ ಆಯಿತು. ಚೆನ್ನಾಗಿ ತುಂಬಾ ಟೇಸ್ಟಿಯಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಹಾಗೆ ನಾನಿಲ್ಲಿ ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಯಾಕೋ ಮೆತ್ತಗಾಗ್ಬಿಟ್ಟಿತ್ತು ಅನ್ನ, ಹಾಗಾಗಿ ಒಂದು ಪ್ಲೇಟಲ್ಲಿ ಆರು ತೋಡಿ ಇಟ್ಟಿದ್ದೆ. ಕಿತ್ತೂರಿಗೆ ಹೋಗಿದ್ವಲ್ವ, ಮೊನ್ನೆ ಉಂಡೆ ಕಟ್ಟು ಕಳಿಸಿದ್ರು ಅತ್ತೆಯವರು. ಅದಕ್ಕೆ ನನ್ನ ಚಿಕ್ಕ ಮಗ ಕೈಯಾಗಿ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಇನ್ನೇನು ಲಂಚ್ ಬಾಕ್ಸಿಗೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ತಿನ್ಕೊಂಡು ಸ್ಕೂಲಿಗೆ ಹೋದ. ಬುಧವಾರ ಇತ್ತಲ್ಲ, ಬುಧವಾರಿಂದ ಲಾಗ್ ಆಗಿರುತ್ತೆ ಇದು, ಸಾರಿ. ಅವನು ಹೋದ ತಕ್ಷಣ ನಮ್ಮ ಚಿಕ್ಕವನು ನಾವು ಶೂ ಇರ್ತಾವಲ್ವ, ಬೂಟ್ ಇರ್ತಾವಲ್ವ, ಅದನ್ನು ಹಾಕ್ಕೊಂಡು ಇತ್ಲಾಗ ಅಡ್ಡ ಆಡ್ತಿದ್ದ. ನೀನು ಸ್ಕೂಲಿಗೆ ಹೋಗ್ತೇನಮ್ಮಂದ್ರು ಹ್ಞೂ ಅಂತಿದ್ದ. ಹಾಗೆ ಅಮ್ಮ ಸಂಜೆ ಸ್ವಲ್ಪ ಬೇಗನೆ ಬಂದಿತ್ತು ಅವತ್ತು, 4:15 ಗಂಟೆ ಆಗಿತ್ತು. ಯಾಕೆ ನುಗ್ಗೆ ಸೊಪ್ಪಿನ ಉದ್ಕ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಮಾಡೋಣ ಅಂಥೇಳಿ. ತುಂಬ ದಿನ ಆಯಿತು ಅಂಥೇಳಿ ರೆಡಿ ಮಾಡೋಕೆ ಇಟ್ಟಿದ್ದೆ. ಅಮ್ಮ ಸೊಪ್ಪೆಲ್ಲ ಸೋಸ್ಕೊಟ್ರು. ನಾನಿಲ್ಲಿ ತೊಳೆದು ಬೇಳೆ ಬೇಯಿಸೋಕೆ ಇಟ್ಟಿದ್ದೆ ಮುಂಚೆನೇ. ಒಂದು ವಿಸಲ್ ಓಡಿಸಿ ಬೇಗನೆ ತೆಗ್ದುಬಿಡ್ತೀನಿ, ಇಲ್ಲಾಂದರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಬೇಳೆ. ಬೇಗ ತೆಗೆದ್ರೆ ಸ್ವಲ್ಪ ಚೆನ್ನಾಗಿರ್ತದೆ, ಅಷ್ಟು ಬೆಂದಿರಲ್ಲ. ಹಾಗಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊಪ್ಪು ಅಂಥೇಳಿ ಆ ಕಡೆ ಒಂದು ಹಂಚ ಮೇಲೆ ಶೇಂಗಾ ಬೀಜ ಹಾಕ್ಕೊಂಡು, ಹಾಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹುರ್ಕೊಂಡಿರೋದು ನಾನು. ಚೆನ್ನಾಗಿ ಹುರ್ಕೊಂಡು ಇನ್ನೇನು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಉದ್ಕ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನೇನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಮಿಕ್ಸಿಗೆ ಹಾಕ್ಕೊಂಡು, ಅದು ನುಗ್ಗೆ ಸೊಪ್ಪಿಂದು ಉದ್ಕ ಕುದ್ದ ಮೇಲೆ ನಾವು ಉದ್ಕ ತೆಗಿತೀವಲ್ಲ, ಕಟ್ ತೆಗಿತೀವಲ್ಲ ನೀರಂಥದ್ದು, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ಕಡೆ ಸೊಪ್ಪಿಗೋಸ್ಕರ ಅಂತಲೇ ರೆಡಿ ಮಾಡಿ ಇಟ್ಟಿದ್ದೆ ನಾನು ಆವಾಗಲೇ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿದು ಎತ್ತಿಟ್ಟಿದ್ದೆ. ಇನ್ನೇನು ಒಗ್ಗರಣೆ ಕೊಟ್ಕೊಂಡು ಸೊಪ್ಪು ರೆಡಿ ಆಯಿತು. ಮುದ್ದೆ, ರಾಗಿ ಮುದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅವತ್ತು, ಚೆನ್ನಾಗಾಗಿತ್ತು. ಅದಕ್ಕೆ ತೋರ್ಸೋಣ ಅಂತ ಲಾಗ್ ಮಾಡಿದೆ. ಸಾರಿ, ಲಾಗ್ ಎಂಡ್ ಮಾಡಲಿಲ್ಲ, ನೆಕ್ಸ್ಟ್ ಲಾಗ್ ಎಂಡ್ ಮಾಡ್ತಾಯಿದ್ದೇನೆ. ತುಂಬಾ ರುಚಿಯಾಗಿತ್ತು ನುಗ್ಗೆ ಸೊಪ್ಪಿನ ಉದುಕ. ಹಾಗೆ ಪುಳಿಯೋಗರೆ ಮಾಡಿದ್ನಲ್ವ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ, ಅದು ತುಂಬಾ ರುಚಿಯಾಗಿತ್ತು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹಾಗೆ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.